ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಿದ್ದಂತೆ ಅಗ್ರಿಗೇಟರ್ ಕಂಪನಿಗಳು ಜನರ ವಸೂಲಿಗೆ ನಿಂತಿದೆ. ಇದ್ದಕ್ಕಿದ್ದ ಹಾಗೆ ಕನಿಷ್ಠ ದರವನ್ನ ದುಪ್ಪಟ್ಟು ಏರಿಸಿ ಜನರ ಜೇಬಿಗೆ ಕನ್ನ ಹಾಕ್ತಿವೆ. ಬೆಂಗಳೂರಲ್ಲಿ ವಸೂಲಿಗಿಳಿದ ಓಲಾ ಊಬರ್ ಮಿನಿಮಮ್ ಚಾರ್ಜ್ ದುಪ್ಪಟ್ಟು ಏರಿಸಿ ಶಾಕ್. ರಾಜಧಾನಿ ಬೆಂಗಳೂರಲ್ಲಿ ಓಡಾಡಬೇಕು ಅಂದ್ರೆ ಬ್ಯಾಗ್ ತುಂಬಾ ದುಡ್ಡು ಇಟ್ಕೊಳ್ಳೇಬೇಕು. ಅಷ್ಟರ ಮಟ್ಟಿಗೆ ಓಲಾ ಊಬರ್ ಜನಸಾಮಾನ್ಯರನ್ನ ಸುಲಿಗೆ ಮಾಡೋದಕ್ಕೆ ನಿಂತಿವೆ. ಓಲಾ ಊಬರ್ ರ್ಯಾಪಿಡೋ ಸೇರಿದಂತೆ ಅಗ್ರಿಗೇಟರ್ ಕಂಪನಿಗಳು ಹಗಲು ದರೋಡೆ ಮಾಡ್ತಿವೆ. ಮಿನಿಮಮ್ ಆಟೋ ದರವನ್ನ ದುಪ್ಪಟ್ಟು ವಸೂಲಿ ಮಾಡ್ತಿದ್ದು 2 ಕಿಲೋಮೀಟರ್ ಪ್ರಯಾಣಕ್ಕೆ 89 ರೂಪಾಯಿ ನಿಗದಿ ಮಾಡಿವೆ. ಇದರಿಂದ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧ ಸಾರ್ವಜನಿಕರು ಕೆಂಡಾಮಂಡಲರಾಗಿದ್ದಾರೆ. ಹಗಲು ದರೋಡೆ ಮಾಡ್ತಾ ಇದ್ದಾರೆ ಸರ್. 35 ನಿನ್ನೆ 210 ರೂಪಾಯಿ ಆಗ್ತಾ ಇದ್ದಿದ್ದ 275 ತೊಗೊಂಡಿದ್ದಾರೆ. ಕೇಳಿದ್ದಕ್ಕೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದಿಲ್ಲ. ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂದರೆ ಓಲಾ ಊಬರು ಪ್ರಯಾಣ ಮಾಡೋಂಗೆಲ್ಲ ಆಟೋದಿಲ್ಲ, ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇದಕ್ಕೆ ಏನು ಹೇಳ್ಬೇಕಂದ್ರೆ ನಾವು ಸತ್ಯವಾಗ್ಲೂ ಹೇಳ್ತೀವಿ, ಕಷ್ಟ. ಇವಾಗ ಇರೋ ರೇಟಿಗೆ ತುಂಬಾ ಜಾಸ್ತಿ. ಆಫ್ಟರ್ ಇಲ್ಲಿಂದ ಜಯನಗರ ಕಾಂಪ್ಲೆಕ್ಸ್ ಹೋಗೋದು ನಿನ್ನೆ 300 ರೂಪಾಯಿ ನಮ್ಮ ಅಮ್ಮಗೆ ತೊಗೊಂಡಿದೆ. ಇದು ಫ್ಯಾಟ್. ನೆನ್ನೆ ಹೋಗಿ ನಾನೇ ಆಟೋ ಮಾಡಿ ಕಳಿಸ್ಕೊಟ್ಟೆ. ಮೀಟ್ರ್ ಹಾಕಲ್ಲ ಅಂತ ಇದ್ದಾರೆ. ಮೀಟ್ರ್ ಹಾಕಿ ಅಂದರೆ ಇಲ್ಲ ಮೀಟ್ರ್ ಇಲ್ಲ, ಇಷ್ಟ ಆದರೆ ಬನ್ನಿ ಅಂದರು. ಸೊ ಓಕೆ ಫೈನ್ ಅಂತ ಕಳಿಸ್ಕೊಟ್ಟೆ. ಎಮರ್ಜೆನ್ಸಿ ಇರ್ತದೆ ಕಳಿಸ್ಕೊಟ್ರೆ. 2 ಕಿಲೋಮೀಟರ್ ಒಳಗಿನ ಪ್ರಯಾಣಕ್ಕೆ ಕನಿಷ್ಠ 30 ರೂಪಾಯಿ ಹಾಗೂ ನಂತರದ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ದರ ನಿಗದಿ ಮಾಡಿದೆ. ಆದರೆ ಅಗ್ರಿಗೇಟರ್ ಕಂಪನಿಗಳು ಇದನ್ನು ಮೀರಿ ದುಪ್ಪಟ್ಟು ದರ ವಸೂಲಿ ಮಾಡಿದೆ. ಕಾರ್ಪೊರೇಷನ್ ಸರ್ಕಲ್ನಿಂದ ಎಂಜಿ ರಸ್ತೆವರೆಗೆ 2.2 ಕಿಲೋಮೀಟರ್ ಇದ್ದು 98 ರೂಪಾಯಿ ಚಾರ್ಜ್ ಮಾಡಲಾಗ್ತಿದೆ. ಕಾರ್ಪೊರೇಷನ್ ಸರ್ಕಲ್ನಿಂದ 104 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಈ ಮೂಲಕ ಸಾಮಾನ್ಯ ದರಕ್ಕಿಂತ 60 ರೂಪಾಯಿ ಹೆಚ್ಚಿಗೆ ಪೀಕ್ತಿವೆ. ದರ ಏರಿಕೆ ಕೇಸ್ ಕೋರ್ಟ್ ವಿಚಾರಣೆ ಹಂತದಲ್ಲಿದ್ದು ಸರ್ಕಾರದಿಂದ ಮಧ್ಯಸ್ಥಿಕೆ ಸದ್ಯಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಕೋರ್ಟ್ ಆದೇಶ ಬಂದ ಬಳಿಕ ಕ್ರಮ ಎಂದು ಕೈಚೆಲ್ಲಿದೆ. ಈ ಓಲಾನೋ ಊಬರು ಈ ಕಂಪ್ನೀಸ್ ಇದಾರಲ್ಲ, ಅವರು ಪರ್ಮಿಷನ್ನೇ ಇಲ್ಲ. ಕೋರ್ಟಲ್ಲಿ ಸ್ಟೇ ತಗೊಂಡು ಭಾಳ ವರ್ಷ ನಡೆಸ್ತಾ ಇದ್ದಾರೆ. ಆರ್ಗ್ಯುಮೆಂಟ್ಸು ಆಗ್ತಾ ಇದೆ. ಒಂದ್ಸಲಿ ಕೋರ್ಟು ಆದೇಶ ಕೊಟ್ಟರೆ ಆಮೇಲೆ ಸರ್ಕಾರ ನಾವು ಏನಾದರೂ ನಿಗದಿ ಮಾಡ್ಬೋದು, ಅಥವಾ ಅವರು ಅನಧಿಕೃತವಾಗಿ ಓಡಿಸ್ತಾ ಇರ್ತಕ್ಕಂಥದ್ದು ಕೋರ್ಟಲ್ಲಿ ಸ್ಟೇ ಇಟ್ಕೊಂಡು ಓಡಿಸ್ತಾ ಇದ್ದಾರೆ. ಈಗ ನಾವು ಅದರ ವ್ಯಾಪ್ತಿಗೆ ನಾವು ಹೋಗೋಕ್ಕೆ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ, ಸ್ಟೇ ಇರೋದ್ರಿಂದ ನಾವು ಮಾಡೋಕ್ಕೆ ಬರೋದಿಲ್ಲ. ಒಟ್ಟಾರೆ ಅಗ್ರಿಗೇಟರ್ ಕಂಪನಿಗಳಿಗೆ ಮೂಗುದಾರ ಹಾಕದೇ ಇದ್ರೆ ಮುಂದಿನ ದಿನಗಳಲ್ಲಿ ಜನರನ್ನ ಮತ್ತಷ್ಟು ದರೋಡೆ ಮಾಡೋದಂತೂ ಫಿಕ್ಸ್. ಸರ್ಕಾರ ಕೋರ್ಟ್ಗೆ ಪರಿಸ್ಥಿತಿ ಮನವರಿಕೆ ಮಾಡಿ ಅಗ್ರಿಗೇಟರ್ ಕಂಪನಿಗಳ ದರ್ಬಾರ್ಗೆ ಕಡಿವಾಣ ಹಾಕಬೇಕಿದೆ. ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಅಗ್ರಿಗೇಟರ್ ಕಂಪ್ನಿಗಳು ಮಿನಿಮಮ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು. 30 ರೂಪಾಯಿ ಇದ್ದ ಮಿನಿಮಮ್ ದರವನ್ನು ಇದೀಗ 90 ರಿಂದ 110 ರೂಪಾಯಿವರೆಗೆ ಸಾರ್ವಜನಿಕರಿಂದ ವಸೂಲಿ ಮಾಡ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.